ನೀನು ಆ ಕಸಾಯಿಖಾನೆಯನ್ನು ಬಿಟ್ಟು ಇಲ್ಲಿಗೆ ಬರಬಾರ್ದಿತ್ತು. ನಾನು ಅಲ್ಲಿಂದ ಓಡುತ್ತಿಲ್ಲ ಅಂದಿದ್ರು ಅಷ್ಟೊಂದು ವ್ಯತ್ಯಾಸ ಏನಾಗ್ತಿರ್ಲಿಲ್ಲ. ಹೇಗೋ ಕೊನೆಯಲ್ಲಿ ಸಾಯ್ತಿದ್ದೆ. ನಿನ್ನ ವಿಧಿ ಈಗ ನನ್ನ ಕೈಯಲ್ಲಿದೆ. ಈಗ ಎಲ್ಲಿ ಹೋಗೋಣ? ನಾನು ಹೇಳಿದ್ನಲ್ವ ಅವನನ್ನು ಮೀಟ್ ಮಾಡಬೇಕಂತ. ನಾವೀಗಿರೋ ಪರಿಸ್ಥಿತಿಯಲ್ಲಿ ಅವನೇ ನಮಗೆ ರಕ್ಷಣೆ ನೀಡ್ತಾನೆ. ನಾನು ನಿನ್ಗೇನೋ ಹೇಳಬೇಕು ಅಂದ್ಕೊಂಡಿದ್ದೆ. ನೀನು ಇಷ್ಟು ದಿನ ಮಾಡಿರೋ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ. ನಾನಿಷ್ಟು ಸಾಕ್ಷಿ ಹುಡ್ಕಕ್ಕೆ ನೀನೇ ಕಾರಣ. ನಾನು ನನ್ನ ಕರ್ತವ್ಯ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಭ್ರಷ್ಟರ ವಿರುದ್ಧ ಹೋಗ್ತಿದ್ಯಾ, ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತಿದ್ದೀನಿ. ನೀನು ನನಗೆ ಆ ದೇವ್ರ ಥರ ಸಹಾಯ ಮಾಡಕ್ಕೆ ಬಂದೆ. ಸರಿ, ಈಗ ಹೋಗೋಣ. ನೀನು ಹೋಗ್ತಾ ಇರು, ನಾನು ಬಂದು ನಿನ್ನನ್ನು ಸೇರ್ಕೊಳ್ತೀನಿ. ಸಿಗೋಣ. ನೀನು ಬಂದ. ನಾನು ನಿಂಗೋಸ್ಕರನೇ ಕಾಯ್ತಿದ್ದೆ. ಒಂದು ಕೊನೆಯ ಸಾಕ್ಷಿ ಅಳಿಸ್ಬೇಕಾಗಿದೆ. ಜೊತೆಲೇ ಇದ್ದು ಬೆನ್ಗೆ ಹೆಂಗೆ ಚೂರಿ ಹಾಕಬೇಕು ಅಂತ ನಿಮ್ಮನ್ನು ನೋಡಿ ಕಲಿಬೇಕು. ದ್ರೋಹಿ. ಇವತ್ತು ಯಾರೋ ನನ್ನ ಕೈಯಲ್ಲಿ ಸರಿಯಾಗಿ ಒರೆಸ್ಕೊಳ್ತಾರೆ ಅನಿಸುತ್ತೆ. ಇನ್ನ ಸಮಯ ಈಗ ಮುಗಿಯಿತು. ನಾನು ಆ ಕಸಾಯಿಖಾನೆಯಿಂದ ಏನು ಕಲಿತೆ ಅಂತ ಗೊತ್ತಾ? ನಮ್ಮ ಸಮಯ ಯಾವಾಗ ಮುಗ್ದು ನಾವು ಈ ಪ್ರಪಂಚ ಯಾವಾಗ ಬಿಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ನೀನು ಸರಿ ಅಂತ ವಾದಿಸಕ್ಕೆ ಸಾಕ್ಷಿನೇ ಇಲ್ವಲ್ಲೋ? ನಿಜ ಹೇಳ್ಬೇಕಂದ್ರೆ ನೀನು ನನಗೆ ಸಹಾಯ ಮಾಡಿದೆ, ಎಲ್ಲ ಸಾಕ್ಷಿ ಅಳಿಸಕ್ಕೆ. ಹಂಟರ್, ನೀನಾ? ಇಲ್ಲ,
ನಿನ್ನಂಥವರು ಒಂದು ತೆರೆದ ಪುಸ್ತಕ ಇದ್ದ ಹಾಗೆ. ಇಷ್ಟ ಬಂದಂಗೆ ಆಟ ಆಡಿಸ್ಬೋದು, ಇಷ್ಟ ಬಂದಂಗೆ ಕುಣಿಸ್ಬೋದು. ಒಂದು ಬುಗುರಿ ಥರ. ಆ ಕಸಾಯಿ ಖಾನೆ ಇರುವ ದ್ವೀಪದಿಂದ ನೀನೊಬ್ಬನೇ ಜೀವಂತ ಬಂದಿದ್ದು ಪ್ರಯೋಜನವಾಯ್ತಾ ನಿನಗೆ? ಬೇಕಿತ್ತ ನಿನಗೆ? ನಿನ್ನ ಪ್ರತಿಯೊಂದು ಜನ್ಮದಲ್ಲೂ ನಿನ್ನ ಸಾವು ನನ್ನ ಕೈಯಿಂದನೇ ಆಗುತ್ತೆ. ಮೊದಲು ಬದುಕೋದನ್ನು ಕಲಿ.